ಗೋವಿಂದ 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 ಆಪತ್ ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ 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 ಗೋವಿಂದ. ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನು ಇವಾಗ ತಿರುಪತಿಗೆ ಹೊರಟಿದ್ದೀನಿ. ತಿರುಪತಿಗೆ ಹೋಗೋಕ್ಕಿಂತ ಹಿಂದೆ ಏನಾಯಿತು ಅಂತ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ನನ್ನ ಫ್ರೆಂಡ್ ಆಕಸ್ಮಿಕವಾಗಿ ಸಿಕ್ಕಿ ನಾನು ತಿರುಪತಿಗೆ ಹೋಗ್ತಿದ್ದೀನಿ ಕಣೋ ಅಂದ. ನಾನು ಖುಷಿಯಾಗಿ ಸರಿ ಹೋಗಿ ಬರುವಾಗ ಲಡ್ಡು ತಗೋಬಾರು ಅಂತ ಹೇಳಿದೆ. ಅವನು ತರ್ತೀನಿ ಅಂತ ಹೇಳ್ದ, ಬಟ್ ಅದ್ರ ಮಾರನೆಗೆ ಲಡ್ಡು ತಂದು ನನ್ನ ಕೈ ಕೊಡಲಿಲ್ಲ. ಬಟ್ ಆ ನಿರೀಕ್ಷೆಯಲ್ಲಿದ್ದೆ ನಾನು, ಲಡ್ಡು ಸಿಗುತ್ತೆ ತಿನ್ನಬೇಕು ಇವತ್ತು ಖುಷಿಯಾಗಿ ಅಂತ. ಸಿಗಲಿಲ್ಲ. ನನಗೇನೋ ದೇವ್ರನ್ನ ನಡೆಯಲ್ಲಿ ಲಡ್ಡು ತಿನ್ನೋ ಅಂತ ಯೋಗ ಬರ್ತಿಲ್ವೇನೋ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟು ಒಂದು ಅರ್ಧ ದಿನವೇ ಕಳೆದೋಯ್ತು. ಅದಾದಮೇಲೆ ಜಿಮ್ಗೆ ಹೋಗಿದ್ದೆ. ಜಿಮ್ಮಲ್ಲಿ ಆಕಸ್ಮಿಕವಾಗಿ ಒಬ್ಬ ಫ್ರೆಂಡ್ ಸಿಕ್ಕಿ ತಿರುಪತಿಗೆ ಹೋಗಿದ್ದೆ ಲಡ್ಡು ತಗೊಳ್ಳಿ ಅಂತ ಕೊಟ್ಟ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಡ್ಡು ತಿಂದು ಆವಾಗ ಅನಿಸ್ತು ತಿರುಪತಿಗೆ ಹೊರಟ್ಬಿಡ್ಬೇಕು ಅಂತ. ಆದರೆ ತಿರುಪತಿಗೆ ಹೋಗೋಕ್ಕೆ ಮುಂಚೆನೇ ಟಿಕೆಟ್ ಬುಕ್ ಮಾಡಬೇಕು, ಸಿಕ್ಕಾಪಟ್ಟೆ ರಶ್ ಇದೆ. ಮತ್ತು ಈಗ ರಜಾ ದಿನಗಳು ಬೇರೆ, ಶಾಲಾ ಕಾಲೇಜುಗಳಿಗೆ ರಜೆ ಇರೋದರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತೆಲ್ಲ ಅದು ಇದು ಅಂತೆಲ್ಲ ಔಟ್ಸೋರ್ಸಸ್ಸಿಂದ ಮಾಹಿತಿ ಸಿಕ್ತು. ಸರಿ ಏನೇ ಇರಲಿ, ಹೋಗೋದಂತೂ ಪ್ರಯತ್ನ ಅಂತೂ ಪಟ್ಬಿಡೋಣ ಅಂದ್ಬಿಟ್ಟು ದೇವ್ರು ನೋಡಬೇಕು ಅಂತ ನಮ್ಮ ಮನ್ಸಿಗೆ ಬಂದಿದೆ ಅಂದರೆ ದೇವ್ರಿಗೆ ಅನಿಸಿದೆ ಅನಿಸುತ್ತೆ ಅವನ ಭಕ್ತನ್ನ ಅವ್ನು ನೋಡಬೇಕು ಅಂತ ಮನಸ್ಸಲ್ಲೇ ನಿಶ್ಚಯ ಮಾಡಿಕೊಂಡು ಪ್ರಯತ್ನ ಅಂತೂ ಪಡೋಣ ಅಂತ ಡಿಸೈಡ್ ಆಗಿ ತಿರುಪತಿಗೆ ಬಂದುಬಿಟ್ಟೆ. ಬನ್ನಿ ಮುಂದೇನಾಯಿತು ಅಂತ ಹೇಳ್ತೀನಿ. ಸ್ನೇಹಿತರೆ, ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಕಾಲ್ನಡಿಗೆಯ ದಾರಿ ತಿರುಪತಿ ಬೆಟ್ಟಕ್ಕೆ. ಈ ಮಾರ್ಗದಿಂದಲೇ ಎಂಟ್ರೆನ್ಸು, ಇಲ್ಲಿ ಸ್ಟಾರ್ಟಿಂಗು. ಸ್ನೇಹಿತರೆ, ಇವಾಗ ಸರಿಸುಮಾರು ಒಂದು 5 ಗಂಟೆ ಬೆಳಗಿನ ಜಾವ. ಬಿಸಿಲು ಕಾಲ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಹೊರಟ್ಬಿಟ್ರೆ ಬೇಗ ಬೆಟ್ಟ ಹತ್ತಿದ್ರೆ ಸುಸ್ತಾಗಲ್ಲ ಅನ್ನೋ ಒಂದು ಮನೋಭಾವ ನಾನು ಇಟ್ಕೊಂಡು ಬೆಟ್ಟ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಜೊತೆಲಿ ಕಾಣ್ತಿರೋ ನನ್ನ ಫ್ರೆಂಡ್ ಗಜ ಅಂತ. ಸ್ನೇಹಿತರೆ, ಹಾಗೆ ಬೆಟ್ಟ ಹತ್ತೋಕ್ಕಿಂತ ಮೊದಲೇ ಇಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಇಲ್ಲಿಂದ ಮೆಟ್ಟಲುಗಳು ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಪೂಜೆ ನಡೆಯುತ್ತೆ. ಸಿಕ್ಕಾಪಟ್ಟೆ ಭಕ್ತಾದಿಗಳೆಲ್ಲ ಇಲ್ಲಿ ಪೂಜೆ ಮಾಡಿ ಹೂಗಳು ಹಾಕಿ ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಕೈ ಮುಗಿದು ದೇವರನ್ನ ಪ್ರಾರ್ಥನೆ ಮಾಡಿ ಹತ್ತೋ ಅಂತ ವಾಡಿಕೆ ಇದೆ ಇಲ್ಲಿ. ಮತ್ತು ಇನ್ನೊಂದು ಏನು ಅಂದರೆ ವಿಶೇಷ ಸ್ನೇಹಿತರೆ, ಇಲ್ಲಿಂದನೂ ಕೂಡ ಕಾಲ್ನಡಿಗೆಯಲ್ಲೇ ಅಥವಾ ಮಂಡಿಗಾಲಿನಲ್ಲಿ ಹೋಗುವಂಥ ಭಕ್ತಾದಿಗಳು ಸಹಸ್ರ ಜನ ಇದ್ದಾರಂತೆ ಸ್ನೇಹಿತರೆ. ಬರೀ ಕಾಲಲ್ಲಿ ಹತ್ತೋದೇ ಕಷ್ಟ, ಇನ್ನು ಮಂಡಿ ಕಾಲಲ್ಲಿ ಹತ್ತಿದ್ದಾರೆ ಅಂದರೆ ಎಂಥ ದೇವ್ರ ಭಕ್ತರಿರ್ಬೋದು ಅಂತ ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಅಂತ ನನ್ನ ಮನಸ್ಸಲ್ಲೇ ಕೇಳ್ತಾ ಹೊರಟೆ. ಸ್ನೇಹಿತರೆ, ಈ ಸ್ವಲ್ಪ ದೂರ ಬಂದ ತಕ್ಷಣ ಈ ಥರ ದೊಡ್ಡ ಗೋಪುರ ಕಾಣಿಸುತ್ತೆ. ಗೋಪುರದ ಒಳಗಡೆನೆ ಪ್ರವೇಶ ದ್ವಾರ ಇದೆ. ಅಲ್ಲಿಂದ ಬೆಟ್ಟ ಹತ್ಕೊಂಡು ನಿಮಗೆ ಅಕ್ಕಪಕ್ಕ ಎಲ್ಲ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ನಾನು ಕೈ ಮುಕ್ಕೊಂಡು, ಸ್ನೇಹಿತರೆ ಏನು ಪಂಚೆ ಹಾಕೊಂಡು ಹತ್ತುತ್ತಿದ್ದಾನಲ್ಲ ಅಂತ ತಪ್ಪು ತಿಳ್ಕೊಬೇಡಿ, ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಹತ್ತಕ್ಕಾಗಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದ್ದ. ಪಂಚೆ ಹಾಕೊಂಡು ಹೋಗ್ಬಿಟ್ರೆ ಬೆಸ್ಟ್ ಇರುತ್ತೆ ಅಂತ, ಅದಕ್ಕೋಸ್ಕರ ಒಂದು ಶಾರ್ಟ್ಸ್ ಹಾಕೊಂಡು ಶಾರ್ಟ್ಸ್ ಮೇಲೆ ಒಂದು ಪಂಚೆ ಹಾಕೊಂಡು ಹೋಗ್ತಿದ್ದೀನಿ. ಸ್ನೇಹಿತರೆ, ಈ ಥರದ್ದು ಇಲ್ಲ ಅರ್ಶಿನ ಕುಂಕುಮ ಆಗಿದೆಯಲ್ಲ, ಅರ್ಶಿನ ಕುಂಕುಮ ಏನಕ್ಕಾಗಿದೆ ಅನ್ನೋದು ನಿಮಗೊಂದು ಕ್ವಶನ್ ಮಾರ್ಕ್ ಬರ್ಬೋದು. ಸ್ನೇಹಿತರೆ, ಎಲ್ಲ ಭಕ್ತಾದಿಗಳು ಬಂದವರು ಕೆಲವರು ಹರಕೆ ಹೊತ್ಕೊಂಡಿರ್ತಾರೆ. ಏನಂತ ಅಂದರೆ ಮೆಟ್ಲುಗಳಿಗೆಲ್ಲ ಅರ್ಶಿನ ಕುಂಕುಮವನ್ನು ಹಚ್ಚಿ ಮುಂದಕ್ಕೆ ಹೋಗ್ತೀವಿ ಅಂತ. ಸ್ನೇಹಿತರೆ, ಇಲ್ಲಿ ನೋಡಿ ಮತ್ಸ್ಯ ಅವತಾರ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲ ವಿಷ್ಣುವಿನ ಎಲ್ಲ ಅವತಾರಗಳನ್ನ ಕೆತ್ತನೆ ಮಾಡಿ ಮುಂದೆ ಮೆಟ್ಲುಗಳಲ್ಲಿ ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ ವಾಟರ್ ಬಾಟಲು. ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ತಿರುಪತಿಯಲ್ಲಿ ಗ್ಲಾಸಿನ ವಾಟರ್ ಬಾಟ್ಲು ಕೊಡ್ತಾರೆ. ಗ್ಲಾಸಿನ ವಾಟರ್ ಬಾಟ್ಲು ಏನು ವಾವ್ ಅನ್ನಲ್ಲ, ಬಟ್ ಅವ್ರು ಮಾಡಿರುವಂಥ ಪದ್ಧತಿ ಸ್ನೇಹಿತರೆ, ಬೆಟ್ಟವನ್ನು ಶುಚಿಯಾಗಿ ಇಳಿಸ್ಕೊಳ್ಳೋಕ್ಕೆ, ಅಂದರೆ ಗಲೀಜು ಮಾಡ್ದೇ ಇಳಿಸ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಬಾಟ್ಲ್ ಏನಾದರೂ ಯೂಸ್ ಮಾಡಿದ್ರೆ ನೀರನ್ನು ಕುಡಿದ್ಬಿಟ್ಟು ಅಲ್ಲೇ ಎಸ್ದ್ಬಿಡ್ತಾರೆ ಅಂತ ಗ್ಲಾಸ್ ಬಾಟ್ಲ್ ಮಾಡಿದ್ದಾರೆ. ಸ್ನೇಹಿತರೆ, ಗ್ಲಾಸನ್ನು ಎಸೆದ್ರೆ ಪ್ರಕೃತಿ ವಿನಾಶನೇ ಆಗುತ್ತೆ ಅಲ್ವಾ. ಇನ್ನೊಂದು ಥಾಟ್ ಏನು ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ಒಂದು ವಾಟರ್ ಬಾಟ್ಲಿಗೆ 30 ರೂಪಾಯಿ, ಬಟ್ ಆ ನೀರಿನ ಬೆಲೆ 20, ಆ ಬಾಟಲ್ ಬೆಲೆ 10 ರೂಪಾಯಿ. ಮುಂದಿನ ಅಂಗಡಿಗೆ ಹೋಗಿ ನೀವು ಆ ಬಾಟಲ್ನ ಕೊಟ್ಟರೆ ಅವ್ರು 10 ರೂಪಾಯಿ ವಾಪಸ್ ಕೊಡ್ತಾರೆ. ನನಗಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಖುಷಿನ ಜೊತೆಗೆ ನಾನು ನೀರು ಕುಡಿದೆ. ಸ್ನೇಹಿತರೆ, ಇವತ್ತು ನಾನು ಹೋಗಿದ್ದ ದಿನ ಸೋಮವಾರ ಆಗಿರೋದ್ರಿಂದ ಬೇರೆ ಏನು ಸ್ನ್ಯಾಕ್ಸ್ ಚಿಪ್ಸು ಮಾವಿನಕಾಯಿ ಸೌತೆಕಾಯಿ ಯಾವನ್ನೂ ತಿನ್ನೋಕ್ಕಾಗಲಿಲ್ಲ. ಆದರೂ ನಾನು ಪೈಲ್ವಾನ್ ಆಗಿರೋದ್ರಿಂದ, ಗರಡಿ ಮನೆ ಹುಡುಗ ಆಗಿರೋದ್ರಿಂದ ನನಗೇನು ಅಷ್ಟು ಸುಸ್ತಾಗಲಿಲ್ಲ. ಬಟ್ ನನ್ನ ಜೊತೆ ಬಂದಿದ್ದಂಥ ಗಜ ಫುಲ್ ಸುಸ್ತಾಗಿ ಹಣ್ಣಾಗ್ಬಿಟ್ಟ, ಅಷ್ಟು ಬೆವ್ತೋಗ್ಬಿಟ್ಟ. ಆದರೂ ಇರಲಿ ಅಂತ ನಾನು ಅಲ್ಲಿ. ಸ್ನೇಹಿತರೆ, ಇನ್ನೊಂದು ಏನು ಅಂದರೆ ನಮಗೆ ಮೋಟಿವೇಶನ್ ಏನು ಅಂದರೆ ಗೋವಿಂದನ ನಾಮನೇ ಮೋಟಿವೇಶನ್ನು. ಅಕ್ಕಪಕ್ಕ ಬರ್ತಿರೋಂಥ ಭಕ್ತಾದಿಗಳೆಲ್ಲ ಗೋವಿಂದನ ನಾಮ ಆಡ್ಕೊಂಡೇ ಬರ್ತಿರ್ತಾರೆ. ಕೆಲವರು ಪುಸ್ತಕವನ್ನು ನೋಡ್ಕೊಂಡು ಓದ್ತಿರ್ತಾರೆ, ಇನ್ನು ಕೆಲವರು ಇಯರ್ಫೋನ್ಸ್ ಹಾಕೊಂಡು ಓಡಾಡ್ತಿರ್ತಾರೆ, ಇನ್ನು ಕೆಲವರಂತೂ
ಜೋರಾಗಿ ಎಲ್ರಿಗೂ ಕೇಳಿಸೋ ಥರ ಗೋವಿಂದ 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 ಅಂತ ಹೇಳ್ತಿರ್ತಾರೆ. ಸ್ನೇಹಿತರೆ ಹಂಗೋ ಹಿಂಗೋ ಮಾಡಿಕೊಂಡು 1,000 ಮೆಟ್ಲನ್ನು ಹತ್ತೇ ಬಿಟ್ಟೆ ನಾನು. ಇನ್ನು 2,550 ಮೆಟ್ಲುಗಳಿವೆ ಅಷ್ಟೇ. ಸ್ನೇಹಿತರೆ ಆ ಬೋರ್ಡ್ ಒಂಥರ ಮೋಟಿವೇಶನ್ ನಮಗೆ, ಇನ್ನು ಸ್ವಲ್ಪ ದೂರ, ಇನ್ನೊಂದು ಸ್ವಲ್ಪ ದೂರ ಅನಿಸ್ಬಿಡುತ್ತೆ. ಅದಾದಮೇಲೆ ಇನ್ನೊಂದೇನು ಅಂದರೆ ಅಲ್ಲಿ ಇದ್ದಂಥ ವಾತಾವರಣ ಸ್ನೇಹಿತರೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಪ್ರಕೃತಿ ಬೆಳಗಿನ ಜಾವದಲ್ಲಿ ಬೆಟ್ಟ ಹತ್ತುತ್ತಿದ್ದೀವಲ್ಲ ಆ ಕಾರಣಕ್ಕೆ ಅನಿಸುತ್ತೆ ಮೈ ತುಂಬ ಸೆಕೆ ಆಗ್ತಿದ್ರು. ಆ ಪ್ರಕೃತಿ ತಂಪಿನ ಗಾಳಿ ಏನೋ ಒಂಥರ ಆನಂದ ಕೊಡುತ್ತೆ. ಅಷ್ಟು ಖುಷಿ ಆಗ್ತಿತ್ತು ನನಗಂತೂ. ಸ್ನೇಹಿತರೆ ಇದೇ ಟೈಮಲ್ಲಿ ನಮ್ಮ ಅಪ್ಪ ಫೋನ್ ಮಾಡಿ, ಎಲ್ಲೋ ರಾತ್ರಿ ಮನೇಲಿದ್ದೆ ಈಗ ಎಲ್ಲೋ ಹೋಗ್ಬಿಟ್ಟಿದ್ಯೋ, ನಮ್ಮ ಅಪ್ಪಂಗೂ ಫೋನ್ ಕೊಡಿಸ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಕಾಲಲ್ಲಿ ಏನಂದ್ರು ಅಂತ ಕೇಳಿಸ್ಕೊಳ್ಳಿ. ಇಲ್ಲ ಇಲ್ಲೇ ನನ್ನ ಪ್ರಕಾರ ಪ್ರಾಣ ಹೋಯ್ತದೆ ಒಂದಿಲ್ಲೇ, ಇದು ಅರ್ಧ ಪ್ರಾಣದಲ್ಲಿ ಅವನೇ ಸೋಮವಾರಪ್ಪ. ನಾನು ನೀರು ಬಿಟ್ಟು ಬೇರೆ ಏನು ಕುಡಿಯಂಗೂ ಇಲ್ಲ. ನಮ್ಮ ಅಪ್ಪನಿಗೆ ನನ್ನ ಮೇಲೆ ನಂಬಿಕೆ ಅನ್ಸುತ್ತೆ. ನೀನಂತೂ ಹತ್ತುತ್ತೀಯಪ್ಪ ಬೆಟ್ಟ, ಪಾಪ ಹುಡುಗನ ಯಾಕೋ ಕರ್ಕೊಂಡು ಹೋಗಿದ್ಯಾ, ಸಣ್ಣ ಮಾಡ್ಬಿಡ್ತೀಯಲ್ಲೋ ಅಂತ ನನ್ನ ಫ್ರೆಂಡ್ ಬಗ್ಗೆನೇ ವಿಚಾರಿಸ್ಕೊಂಡ್ರು. ಅದಾಯಿತು ಅಂತ ನಮ್ಮ ಅಪ್ಪನಿಗೆ ಊಟ ತಿಂಡಿ ಮಾಡು ಅಂತ ಹೇಳಿದ್ರು. ನಮ್ಮ ಹುಡುಗ ಅಷ್ಟಲ್ಲೇ ಫ್ಲ್ಯಾಟ್ ಅವನು. ಸರಿ ಆಯ್ತು ಅಂದ್ಬಿಟ್ಟು ಅವನು ಎದ್ದೇಳಿಸ್ಕೊಂಡು ಬರೋ ಹೋಗ್ಬೇಡ ಇನ್ನು ಸ್ವಲ್ಪ ದೂರ ಅಂತ ಸ್ನೇಹಿತರೆ ಹಂಗೆ ಬೆಟ್ಟ ಹತ್ತ ಹೋದು. ಅಲ್ಲಿ ಇನ್ನೊಂದೇನು ವಿಶೇಷ ಅಂದರೆ, ಕಡಲೆಪುರಿ ತಗೋಬೇಕು ಅನಿಸ್ತು ಮನೆಯಿಂದ ಹೊರಡುವಾಗಲೇ. ಅದಕ್ಕೆ ಮನೇಲಿ ಇದ್ದಿದ್ದು ಕಡಲೆಪುರಿನ ಒಂದು ಕವರ್ ಕಟ್ಬಿಟ್ಟು ನೀಟಾಗಿ ಜೊತೆಲಿ ಇಟ್ಕೊಂಡಿದ್ದೆ. ಅಣ್ಣ ಏನು ಕಣ ಕಡಲೆಪುರಿ ಅಂತ ಅವ್ನು ಕೇಳ್ತಾನೆ ಇದ್ದ. ಆದ್ರೂ ಇರಲಿ ಬಾರೋ ಅಂತ. ಸ್ನೇಹಿತರೆ ನಾನು ಸೋಮವಾರ ಕಡಲೆಪುರಿನೂ ತಿನ್ನಲ್ಲ, ಅಕ್ಕಪಕ್ಕ ಇದ್ದಂಥ ಸೌತೆಕಾಯಿ ಜ್ಯೂಸು ಅದೇನೂ ಕುಡಿಯಲ್ಲ. ಬಟ್ ಸ್ಟಿಲ್ ಏನೋ ಕಡಲೆಪುರಿ ತಗೋಬೇಕು ಅನಿಸ್ತು. ತಗೊಂಡು ಹಂಗೆ ಬ್ಯಾಗಲ್ಲಿ ಹಾಕ್ಕೊಂಡು ಬಂದೆ. ಗೋವಿಂದ 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 ಅಂತ ಗೋವಿಂದನ ನಾಮಸ್ಮರಣೆ ಮಾಡಿಕೊಂಡು ಬರ್ತಾ ಇದ್ದೆ. ಸ್ನೇಹಿತರೆ ಅಲ್ಲಿದ್ದಂಥ ಅಂಗಡಿಗಳು, ಅಲ್ಲಿದ್ದಂಥ ತಿಂಡಿ ತಿನಿಸುಗಳು ನನಗಾಗಿದ್ದು ಸುಸ್ತಿಗೂ ಅಥವಾ ನನಗೆ ಹೊಟ್ಟೆ ಎಸಿತಾ ಇದ್ದಿದ್ದ ರೀತಿಗೂ ಕೈ ಬೀಸಿ ಕರೀತಿತ್ತು. ಬಟ್ ಶಿವಂಗೋಸ್ಕರ ಬಿಟ್ಟಿದ್ದೀನಲ್ಲ ಸೋಮವಾರ ಅಂತ ಸುಮ್ಮನಾಗಿ ಅದನ್ನೆಲ್ಲ ಕಣ್ಣಲ್ಲೇ ಆನಂದ ಪಡ್ತಾ, ಮನಸ್ಸಲ್ಲೇ ಖುಷಿ ಪಡ್ತಾ ಮುಂದೆ ಸಾಗ್ತಿದ್ದೆ. ಅಲ್ಲಿ ಇನ್ನೊಂದೇನು ಅಂದರೆ, ಅವರು ನಮ್ಮನ್ನ ಕರಿತಾ ಇದ್ದಿದ್ದ ರೀತಿ ಭಾಳ ಅದ್ಭುತವಾಗಿತ್ತು ಸ್ನೇಹಿತರೆ. ಅಂದರೆ ಕೈ ಹಿಡ್ದೇನು ಎಳಿತಿರ್ಲಿಲ್ಲ. ಈಗ ಎಳೆಯೋದು ಅಂದರೆ ಬೇರೆ ಥರ, ಕರೆಯೋದು ಅಂದರೆ ಬೇರೆ ಥರ ಅಲ್ವಾ. ಅವ್ರು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ, ಇಡ್ಲಿ ಬಿಸಿ ಇದೆ, ಪೊಂಗಲ್ ರೆಡಿ ಇದೆ, ಆ ರೀತಿ ಕನ್ನಡದಲ್ಲೇ ಕರಿತಿದ್ರು. ಬೇರೆ ರಾಜ್ಯ ಆದ್ರೂ ಕನ್ನಡದಲ್ಲೇ ನಮ್ಮನ್ನ ಪ್ರೀತಿಯಿಂದ ಕರಿತಾ ಇದ್ದು ನನಗೆ ಖುಷಿ ಅನಿಸ್ತು. ಅಕಸ್ಮಾತ್ ನಾನು ಬೇರೆ ದಿನ ಏನಾದ್ರು ಹೋಗಿದ್ರೆ ಖಂಡಿತ ಅಲ್ಲಿ ಊಟ ಮಾಡ್ತಿದ್ದೆ. ಅದಾದಮೇಲೆ ಸ್ನೇಹಿತರೆ ಈ ಥರ ಒಂದು ಕಾರಿಡಾರ್ ಸಿಗುತ್ತೆ, ಮೆಟ್ಲುಗಳೇ ಇದು. ಅಲ್ಲಿ ಮೆಟ್ಲುಗಳನ್ನ ನಡೀತಾ ಈ ಥರ ಒಂದು ಕೃಷ್ಣ ವಿಗ್ರಹ ಕೂಡ ಸಿಗುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಿಮ್ಗೆ ಆ ಕೃಷ್ಣ ವಿಗ್ರಹ ನೋಡಿದ್ರೆ. ಮೂರ್ತಿ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಸೂರ್ಯನ ಕಿರಣಗಳು, ಚುಮು ಕಿರಣಗಳು, ಬೆಳಗಿನ ಕಿರಣಗಳು ಆನಂದವನ್ನು ತಂತು ಅನ್ನೋ ಅಷ್ಟೇ ಸಂಭ್ರಮಿಸಿದೆ ನಾನಂತೂ. ಜಿಂಕೆ ಕಾಣಿಸ್ತು, ಎಷ್ಟು ಆನಂದ ಆಯಿತು ಗೊತ್ತಾ ಜಿಂಕೆ ನೋಡಿದ ತಕ್ಷಣ. ನಾನು ಜಿಂಕೆಯನ್ನು ತುಂಬ ಹತ್ರದಿಂದ ಇದುವರೆಗೂ ನೋಡೇ ಇಲ್ಲ ಸ್ನೇಹಿತರೆ, ಝೂ ಅಲ್ಲಿ ಬಿಟ್ಟರೆ. ಲೈಕ್ ಝೂ ಅಲ್ಲಿ ಏನು ನೋಡಬೇಕಿದ್ರೂ ಸೆಂಟ್ರಲ್ಲಿ ಒಂದು ಪರ್ದೆ ಹಾಕಿರ್ತಾರಲ್ಲ, ಅದರಷ್ಟೇ ನೋಡಿದ್ದು. ಬಟ್ ಇಲ್ಲಿ ಡೈರೆಕ್ಟಾಗಿ ತುಂಬ ಹತ್ರದಿಂದ ಯಾವುದೇ ಥರದ ಸೆಂಟ್ರಲ್ ಏನು ಆ ಗಿಂಜರ ಏನೂ ಇಲ್ಲದೇ ನೋಡಿದ್ದು ನನಗೆ ಭಾಳ ಖುಷಿ ಆಯಿತು. ನಾನು ಈ ಜಿಂಕೆಗೆ ಏನಾದರೂ ಕೊಡಬೇಕಲ್ಲ ಈಗ ಅಂತ ಅಕ್ಕಪಕ್ಕ ಹುಡುಕ್ತೆ, ಏನೂ ಸಿಗಲಿಲ್ಲ. ಆ ಕಡಲೆಪುರಿ ನೆನಪಿಗೆ ಬಂತು. ಕಡಲೆಪುರಿನ ಒಂದು ಕೈ ತುಂಬ ಹಿಡಿದು ಒಂದು ಮುಷ್ಟಿ ಆ ಕಡೆ ತೋರಿಸ್ದೆ. ನನಗೆ ಗೊತ್ತು ಹಿಂಗೆ ಪಬ್ಲಿಕಲ್ಲಿ ಕಡಲೆಪುರಿನ ನೈಸರ್ಗಿಕವಾಗಿರುವಂಥ ಪ್ರಾಣಿಗಳಿಗೆ ತಿನ್ನಿಸ್ಬಾರ್ದು ಅಂತ. ಬಟ್ ಸ್ಟಿಲ್ ಮನ್ಸು ತಡಿದೇ ಕೊಟ್ಬಿಟ್ಟೆ. ಅದು ಎಷ್ಟು ಚೆನ್ನಾಗಿ ತಿಂತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿಂದ ಕಡಲೆಪುರಿ ಹೆಚ್ಚು ಕಮ್ಮಿ ಬೆಂಗಳೂರಿಂದ ಹಿಡ್ಕೊಬಂದಿದ್ದು ಕಡಲೆಪುರಿ ಇಲ್ಲಿ ನನಗೆ ಖುಷಿ ಕೊಡ್ತು. ನಾನು ತಿನ್ನೋದಕ್ಕಿಂತ ಹೆಚ್ಚಿಗೆ ಖುಷಿಪಟ್ಟೆ ಅನಿಸುತ್ತೆ. ಈ ಸಾರಂಗಗಳನ್ನ ನೋಡಿ, ಈ ಜಿಂಕೆಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದ ನಂತರ ಅದಕ್ಕೆ ಎಷ್ಟೊಂದು ತಿನ್ನಿಸ್ದೆ. ಆಮೇಲೆ ಅಲ್ಲಿ ಬರ್ತಾ ಇದ್ದಂಥ ಪುಟ್ಟ ಮಕ್ಕಳು ನಾವು ತಿನ್ನಿಸ್ತೀವಿ ಅಂದರೆ ಅವ್ರಿಗೆಲ್ಲ ಪುರಿನ ಒಂದೊಂದು ಇಡೀ ಕೊಟ್ಬಿಟ್ಟು ಗೋವಿಂದ ಅರ್ಪಣೆ ಮಸ್ತು ಅಂತ ಹೇಳಿ ಅದ್ರ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಅದ್ರ ಕೈಲೂ ನಮಸ್ಕಾರ ತಗೊಂಡು ಮುಂದಕ್ಕೆ ಬಂದೆ. ನೆಕ್ಸ್ಟ್ ನಂಗೆ ಸಿಕ್ಕಿದ್ದೆ ಆಂಜನೇಯನ ಸ್ಟ್ಯಾಚು. ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳುವಂಥ ಬೈಕೆ ನನಗಿದೆ. ಬಟ್ ಸ್ಟಿಲ್ ಯಾಕೋ ವೆಂಕಟೇಶ್ವರ ಸ್ವಾಮಿ ಅಷ್ಟು ಅನುಗ್ರಹ ನನಗೆ ಕೊಡ್ತಿಲ್ಲ ಅನಿಸುತ್ತೆ. ಯಾವತ್ತಾದರೂ ಒಂದ್ಸಲಿ ಇದ್ರ ಪುರಾವೆ ಏನು, ಯಾರು ಕಟ್ಸಿದ್ರು, ಹೆಂಗಾಯಿತು, ಇಲ್ಲಿ ನಿರ್ಮಾಣ ಏನು ಕಾರಣಕ್ಕಾಗಾಯಿತು, ಇಲ್ಲಿ ಆಂಜನೇಯನ ಪ್ರತಿಮೆ ಏನಕ್ಕೆ ಬಂತು, ಅಥವಾ ಗರುಡ ದೇವನ ಪ್ರತಿಮೆ ಏನಕ್ಕೆ ಬಂತು, ಇದನ್ನೆಲ್ಲ ಯಾವಾಗಲಾದರೂ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಕೊಟ್ಟಾಗ ಖಂಡಿತ ಹೇಳ್ತೀನಿ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ನಾನು ಯಾವತ್ತೂ ಮೆಟ್ಲನ್ನೇ ಹತ್ತಿರಲಿಲ್ಲ ಸ್ನೇಹಿತರೆ. ಇದೇ ಥರ ಹತ್ಕೊಳ್ತಾ ಸ್ನೇಹಿತರೆ ನಾನು ಎಲ್ಲರ ಕಾಲುಗಳನ್ನ ಗಮನಿಸ್ತಿದ್ದೆ. ಎಲ್ಲರ ಕಾಲುಗಳು ನೋವ್ತಿದೆ. ಬಟ್ ಬಾಯಲ್ಲಿ ಗೋವಿಂದ 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 ನಾಮ ಸ್ಮರಣೆ ಎಲ್ಲರ ಬಾಯಲ್ಲೂ ಜಪ ಆಗ್ತಿತ್ತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು
ನಾನು ಎಲ್ಲವನ್ನ ಸೈಂಟಿಫಿಕ್ ಆಧಾರವಾಗಲೇ ನೋಡೋ ಕಾರಣಕ್ಕಾಗಿ ಈ ಅರಿಶಿನ ಕುಂಕುಮವನ್ನು ಯಾಕೆ ಹಚ್ಚಿದ್ದಾರೆ ಅನ್ನೋ ಒಂದು ಕುತೂಹಲ ನನಗೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಹಂಗೆ ಮೈಂಡಲ್ಲೇ ಥಿಂಕ್ ಮಾಡ್ತಾ ಇಲ್ಲಿ ತನಕ ಬಂದ್ಬಿಟ್ಟೆ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ದಯವಿಟ್ಟು ಹೇಳಿ ಸ್ನೇಹಿತರೆ. ನಾವೇನು ಅನ್ಕೊಬಿಡ್ತೀವಿ ಅಂದರೆ ಮೆಟ್ಲು ಬರೀ 3600 ಚಿಲ್ಲರೆ ಮೆಟ್ಲಿದೆ ಅಂತ. ಇಲ್ಲ, ಅಲ್ಲಿ ತುಂಬ ಕಾಲ್ನಡಿಗೆಗಳು ಇದೆ, ಬಟ್ ಕೌಂಟ್ ಮೆಟ್ಲು ಮಾತ್ರ ಆಗುತ್ತೆ. ಅಪ್ಪ ಸುಸ್ತಾಯಿತು ಅನ್ನಿಸ್ತು. ಫಸ್ಟ್ ಟೈಮ್ ಇಷ್ಟು ಮೆಟ್ಲುಗಳು ಇಷ್ಟು ದೂರ ಹತ್ತಿದ್ದು ಅನ್ನಿಸ್ತು. ಅದೆಲ್ಲ ಆದ್ರೂ ಬೆಟ್ಟದ ಮೇಲೆ ಬಂದಷ್ಟನ್ನ ಈ ವೈಬ್ ಏನು ಕಾಣಿಸ್ತಿದೆ ನಿಮಗೆ, ಈ ವೈಬ್ ಇದನ್ನೆಲ್ಲ ನೋಡುವಾಗ ಕಾಲು ನೋವು ಅನ್ನೋದೇ ಮರ್ತೋಗ್ಬಿಡುತ್ತೆ. ಆದರೆ ಆಗ್ತಾ ಇದ್ದಂಥ ಶೆಕೆಗೆ ಮಾತ್ರ ಕಲ್ಯಾಣಿ ಒಳಗಡೆ ಯಾವಾಗ ಇಳಿತೀನೋ ಅನ್ನೋಷ್ಟು ಅಷ್ಟು ಕಾತುರ ನನ್ನ ಮನಸ್ಸಲ್ಲಿ ಬಂದ್ಬಿಡ್ತು ಸ್ನೇಹಿತರೆ. ಸರಿ ಅಂತ ಬಟ್ಟೆ ತಗೊಂಡು ಕಲ್ಯಾಣಿ ಒಳಗಡೆ ಒಂದು ಡೈ ಬಿದ್ದು ಗಂಗಾ ಮಾತೆ ನೆನೆಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ರೆಡಿ ಆದೆ ಟಕ ಅಂತ. ಸ್ನೇಹಿತರೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವೇ ಹೇಳಿ. ಚೆನ್ನಾಗಿದ್ದೀನಿ ಅಂತ ನನಗನ್ನಿಸ್ತಿದೆ. ಖುಷಿನೂ ಆಯಿತು. ದೇವ್ರ ಮುಂದೆ ಈ ಥರ ಶಲ್ಯ, ಶರ್ಟು, ಪಂಚೆ ಎಲ್ಲ ಹಾಕೊಳ್ಳೋದು, ಒಂದೆರಡು ಪೋಸ್ ಕೊಟ್ಟು ಫೋಟೋ ತೆಗಿಯೋ ಮಗ ಅಂತ ಹೇಳಿ ಫಸ್ಟ್ ಹೋಗಿದ್ದೆ ಅನ್ನಪೂರ್ಣೇಶ್ವರಿಯ ಮಡಿಲಿಗೆ. ಸ್ನೇಹಿತರೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗಲೂ ಊಟ ಅಂದರೆ. ಅದರಲ್ಲೂ ಪ್ರಸಾದ, ತಿರುಪತಿ ಪ್ರಸಾದ, ಧರ್ಮಸ್ಥಳದಲ್ಲಿ ಸಿಗುವಂಥ ಪ್ರಸಾದ, ಅನ್ನಪೂರ್ಣೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಸಿಗುವಂಥ ಪ್ರಸಾದ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ ನನಗೆ. ಹೊಟ್ಟೆ ತುಂಬ ತೃಪ್ತಿಯಾಗಿ ಆನಂದವಾಗಿ ಗೋವಿಂದನ ನೆನಿತಾ ಊಟ ಮಾಡಿದೆ. ಇದೇನಪ್ಪ ದರ್ಶನ ಮಾಡ್ದೇನೆ ಊಟ ಮಾಡ್ದೆ ಅನ್ಕೊಬಿಟ್ರಾ ಸ್ನೇಹಿತರೆ. ನಾವು ಹೋಟ್ಲಲ್ಲಿ ಎಲ್ಲಾದರೂ ತಿನ್ನಬೇಕು ಅಂತ ಹೋಗ್ತಿದ್ದೋ, ಬಟ್ ಆಲ್ರೆಡಿ ಅಲ್ಲಿ ಅನ್ನದಾನ ಸ್ಟಾರ್ಟ್ ಆಗಿಬಿಟ್ಟಿತ್ತು. ದೇವ್ರದ್ದು ಮಧ್ಯಾಹ್ನ ಆಗಿತ್ತು. ಸರಿ, ಇನ್ನೇನು ದೇವರೇ ಕಲ್ಪಿಸ್ಕೊಟ್ಟಿದ್ದಾನೆ ಅಂದ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು, ಇನ್ನು ರಿಯಲ್ ಮಜಾ ಅಂದರೆ ಕ್ಯೂವಲ್ಲಿ ನಿಲ್ಲೋದು. ಅಲ್ಲಿ ವೆಂಕಟೇಶ್ವರನ ನೋಡೋಕ್ಕೆ ಅಂತ ಕ್ಯೂವಲ್ಲಿ ನಿಂತು ಸಿಕ್ಕಾಪಟ್ಟೆ ಕ್ರೌಡ್ ಜನ. ಇನ್ನೇನು ಮೊಬೈಲ್ನ ಡೆಪಾಸಿಟ್ ಮಾಡುವಂಥ ಜಾಗನೂ ಬಂದುಬಿಡ್ತು. ಅಲ್ಲಿಗೆ ಮೊಬೈಲ್ನ ಕೊಟ್ಬಿಟ್ಟು ಫುಲ್ ಚಾರ್ಜಿಂಗ್ ಎಲ್ಲ ಹಾಕಿ ಕೊಟ್ಟೆ ಸ್ನೇಹಿತರೆ. ಚಾರ್ಜ್ ಇರಲಿಲ್ಲ. ಇಲ್ಲಿ ತನಕ ಮೊಬೈಲ್ ತೊಗೊಂಡು ಹೋಗ್ಬೋದು, ಬಟ್ ಇದ್ರ ಮುಂದಕ್ಕೆ ಮೊಬೈಲ್ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ವೆಂಕಟೇಶ್ವರ ನಾಮ ಹಾಕ್ಕೊಂಡು ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೊರಟ್ಬಿಟ್ಟೆ. ಅದಾದ ನಂತರ ಫೋನ್ನ ಡೆಪಾಸಿಟ್ ಇಲ್ಲಿ ಈಸ್ಕೊಂಡು ಈಚೆ ಬಂದಷ್ಟನ್ನ ಫಸ್ಟ್ ಮಾಡಿದ ಕೆಲಸನೇ ವೀಡಿಯೋ ಮಾಡೋದು ಸ್ನೇಹಿತರೆ. ದರ್ಶನ ಹೆಂಗಾಯಿತು ಅಂದರೆ ಭಗವಂತಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾವಾಗಲೂ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮುಗಿಸಿದ ತಕ್ಷಣ ತಗೊಳ್ಳೋದೇ ಪ್ರಸಾದ. ನಂಗೆ ಸಿಕ್ಕಾಪಟ್ಟೆ ಜನ ಹೇಳಿದರು ಪ್ರಸಾದ ತಗೊಬನ್ನಿ ಅಂತ. ಅವ್ರಿಗೂ ಸೇರಿಸಿ, ನಮ್ಮ ಮನೆಯವ್ರಿಗೂ ಸೇರಿಸಿ, ಅಪ್ಪ ಅಮ್ಮ ಎಲ್ರಿಗೂ ಪ್ರಸಾದವನ್ನು ತೆಗೆದುಕೊಂಡು ವೆಂಕಟೇಶ್ವರನ ಆಶೀರ್ವಾದ ಇನ್ನೊಂದು ಸಲ ಪಡೆದುಕೊಂಡು ಹೊರಟೆ ಬಸ್ ಸ್ಟ್ಯಾಂಡ್ ಕಡೆಗೆ. ಸ್ನೇಹಿತರೆ, ಬಸ್ ಸ್ಟ್ಯಾಂಡಲ್ಲಿ ಖುಷಿ ಆಗೋದು ಏನಂದರೆ, ನಾನು ಯಾವುದೇ ಬಸ್ ಸ್ಟ್ಯಾಂಡಲ್ಲಿ ಬಾವುಟ ಫ್ಲಾಗ್ ಹಾಕಿದರೆ ಅದಕ್ಕೊಂದು ನಮಸ್ಕಾರ ಮಾಡಿ, ಅದಕ್ಕೊಂದು ಸೆಲ್ಯೂಟ್ ಮಾಡಿ, ನನ್ನ ಭಾರತ, ನನ್ನ ರಾಜ್ಯ ಅಂದರೆ ಏನೋ ಒಂಥರ ನನಗಿಷ್ಟ. ತಿರುಪತಿಯ ಈ ಪಿಲ್ಲರ್ಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದರಲ್ಲೂ ಈ ವ್ಯೂ ಇದೆಯಲ್ಲ, ಇಲ್ಲಿಂದ ಕಾಣಿಸುತ್ತಲ್ಲ ಆ ಬೆಟ್ಟಗಳು, ಸಿಕ್ಕಾಪಟ್ಟೆ ಅಮೇಝಿಂಗ್ ವಾವ್ ಅನಿಸುತ್ತೆ. ನಾನು ಯಾವಾಗಲೂ ಇಲ್ಲಿ ಬಂದರೆ ಒಂದು ಅರ್ಧ ಗಂಟೆ ಬಸ್ಸೇ ಹತ್ತಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತೀನಿ. ಏನು ನೋಡ್ತೀನಿ ಏನು ಅಂತ ಗೊತ್ತಿಲ್ಲ, ಬಟ್ ನೋಡ್ತಾ ನಿಂತಿರ್ತೀನಿ ಯಾವಾಗ್ಲೂ. ಇದು ಒಂದು 3-4ನೇ ಸಲ ಬಂದಿದ್ದೀನಿ, ಬಟ್ ನಾನು ಬೆಟ್ಟ ಹತ್ತಿದ್ದಿದೆ ಮೊದಲನೇ ಬಾರಿ. ಆದರೂ ನನಗೇನೋ ಒಂಥರ ಇಷ್ಟ ಸಿಕ್ಕಾಪಟ್ಟೆ. ನಾನು ಅದರಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬಂದಿದ್ದು ಇದೇ ಮೊದಲನೇ ಬಾರಿ. ಯಾವಾಗ್ಲೂ ಗೀರಲ್ಲಿ ಬಂದುಬಿಡ್ತಿದ್ದೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಸ್ಸಲ್ಲಿ ಬಂದಿದ್ದು. ಅದಾದ ನಂತರ ಬಸ್ಸಿಗೆ ವೆಯ್ಟ್ ಮಾಡಿ ಸಾಕಾಯಿತು. ನೈಟ್ ಎಲ್ಲ ಆದರೆ ನಮಗೆ ತಿರುಪತಿ ಟು ಬ್ಯಾಂಗ್ಳೂರು ಬಸ್ ಸಿಕ್ಬಿಡುತ್ತೆ. ಆದರೆ ಬೆಳಗಿನ ಜಾವನೇ ನಮಗೆ ದರ್ಶನ ಆಗಿದ್ದು. ಸರಿ, ದರ್ಶನ ಹೊರಡ್ಬೇಕಂತ ನಾವು ಬಂದು ಸ್ನೇಹಿತರೆ. ನೈಟ್ ಆದರೆ ಪ್ರೈವೇಟ್ ಬಸ್ ಸಿಗುತ್ತೆ, ನಿಮಗೆ ಸ್ಲೀಪರ್ ಬರುತ್ತೆ, ಬಟ್ ಬೆಳಗಿನ ಜಾವದಲ್ಲಿ ಗೌರ್ಮೆಂಟ್ ಬಸ್ ಮಾತ್ರ ಸಿಗೋದು. ಅದರಲ್ಲೂ ನಾವು KSRTCನೂ ಹತ್ತದೋ. ಸಿಕ್ಕಾಪಟ್ಟೆ ರಶ್ಶು ಇತ್ತು KSRTC, ಪರವಾಗಿಲ್ಲ ಅಂತ. ಸ್ನೇಹಿತರೆ ನೋಡಿ, ಯಾವುದಾದ್ರೂ ದೇವಸ್ಥಾನದಲ್ಲಿ ಬರೀ ವಿಗ್ರಹನ ಮಾತ್ರ ದೇವರು ಅಂತ ಪೂಜೆ ಮಾಡ್ತಾರೆ, ಬಟ್ ತಿರುಪತಿಲಿ ವಿಗ್ರಹನೂ ದೇವರು ಅಂತ ಪೂಜೆ ಮಾಡ್ತಾರೆ, ಸ್ವಯಂ ಭಗವಂತ ಅಂತಲೇ ಪೂಜೆ ಮಾಡ್ತಾರೆ. ಆದ್ರೂ ತಿರುಪತಿಯ ಸಂಪೂರ್ಣ ಬೆಟ್ಟ ಏನಿದೆ ಅದನ್ನು ವೆಂಕಟೇಶ್ವರ ಸ್ವಾಮಿ ಅಂತಲೇ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಪೂಜಿಸ್ತಾರೆ. ವಾವ್, ಅದು ಅದೇ ರೀತಿಯ ಕಾಣಿಸುತ್ತೆ. ಬೇಕಿದ್ರೆ ಅಬ್ಸರ್ವ್ ಮಾಡಿ ಈ ವಿಡಿಯೋದಲ್ಲಿ ಎಷ್ಟು ಸಂಪೂರ್ಣವಾಗಿ ಕಿರೀಟ, ಮೂಗು, ತುಟಿಗಳು, ಅವನ ಗಲ್ಲ ಎಲ್ಲವೂ ವೆಂಕಟೇಶ್ವರನ ತದ್ರೂಪಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ನನಗಂತೂ ಈ ವ್ಯೂವ್ನ ಎಷ್ಟು ನೋಡಿದ್ರು ಕಣ್ಣು ತುಂಬಿಕೊಂಡ್ರು ಸಾಲೇ ಇಲ್ಲ ಅನಿಸ್ತು. ಅದಾದ ನಂತರ ನಾನು ಬಸ್ಸಲ್ಲಿ ಬರಬೇಕಿದ್ರೆ ವೆಂಕಟೇಶ್ವರ ಸ್ವಾಮಿನ ನೋಡಿದ ಚಾರೆನ ನೆನಪು ಮಾಡ್ಕೋಬೇಕು ಅಂತ ನೆನಪು ಮಾಡಿಕೊಂಡೆ, ಬಟ್ ಅದೇನಕ್ಕೋ ನೆನಪಿಗೆ ಬರಲಿಲ್ಲ. ಬೇರೆಯವ್ರನ್ನೂ ಕೇಳಿದೆ, ನಿಮ್ಗೆ ಆ ಥರ ನೆನಪಿಗೆ ಬರುತ್ತಾ ವೆಂಕಟೇಶ್ವರ ಸ್ವಾಮಿಯ ಮುಖ ಅಂತ?
ಅವ್ರು ಹೇಳಿದ್ರು ದೇವಸ್ಥಾನದಿಂದ ಗರ್ಭಗುಡಿಯಿಂದ ಆಚೆ ಬಂದ ತಕ್ಷಣ ವೆಂಕಟೇಶ್ವರನ ಮುಖಾಚಾರ್ಯಗಳು ಮರ್ತೋಗ್ಬಿಡುತ್ತೆ, ಇದೇ ಆ ದೇವಸ್ಥಾನದ ಪಾವಿತ್ರತೆ ಅಂತ ನನಗೂ ವಾವ್ ಅನ್ನಿಸ್ತು. ನಂಗೆ ಸಿಕ್ಕಾಪಟ್ಟೆ ಖುಷಿನೂ ಆಯಿತು ಅದನ್ನ ಕೇಳಿ. ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ ಬೆಂಗಳೂರು ಕಡೆಗೆ ಪಯಣ ಬೆಳೆಸ್ದೆ. ನನಗೆ 3 ದಿನದಿಂದ ಕರೆಕ್ಟಾಗಿ ನಿದ್ದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಮತ್ತು ಅಲ್ಲೆಲ್ಲ ಕ್ಯೂ ನಿಂತಿದ್ದ ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು. ನಾನು ಫ್ರೆಂಡ್ ತೊಡೆ ಮೇಲೆ ಮಲಗಿಬಿಟ್ಟೆ. ನನಗೆ ನಿದ್ದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ದೇವರು ಇಷ್ಟ, ನಿದ್ದೆನೂ ಇಷ್ಟ, ಊಟನೂ ಇಷ್ಟ, ಎಲ್ಲವನ್ನ ಇಷ್ಟಪಡ್ತೀನಿ ನಾನು. ಅದಾದ ನಂತರ ಸಿಕ್ಕಿದ್ದು ಕಂಡುಬಿಟ್ಟಿದ್ದು ನಾನು ಬೆಂಗಳೂರಿನ ವಿಧಾನಸೌಧದಲ್ಲಿ. ಇಷ್ಟು ಮಾಡಿ ಮತ್ತೆ ಮೆಜೆಸ್ಟಿಕ್ಗೆ ಬಂದು ಮನೆಗೆ ಬಂದುಬಿಟ್ಟೆ. ಸ್ನೇಹಿತರೆ, ಇಷ್ಟು ನನ್ನ ತಿರುಪತಿಯ ಚಿಕ್ಕ ಲಾಗ್. ನನಗಾದ ಅನುಭವಗಳನ್ನ, ಎಕ್ಸ್ಪೀರಿಯೆನ್ಸ್ನ ಎಲ್ಲವನ್ನು ನಿಮ್ಮ ಜೊತೆ ಒಂಚೂರು ಬಿಡ್ದೇ ಹಂಚ್ಕೊಂಡಿದ್ದೀನಿ, ನನ್ನ ನೆನಪಿಗಾಗಿ ಅಂತ ಅಂದ್ಕೊಂಡೆಲ್ಲ ಹಂಚ್ಕೊಂಡಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಪೂರ್ತಿ ಯಾರು ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ವೆಂಕಟೇಶ್ವರ ಸ್ವಾಮಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನಗೂ ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.